ಓಂಕಾರ ರೂಪಿಣಿ ದೇವಿ ವಿಶುದ್ಧ ಸತ್ವರೂಪಿಣಿ ದೇವಾನಾಂ ಜನನಿ ತ್ವಂ ಹಿ ಪ್ರಸನ್ನಾ ಭವ ಸುಂದರಿ. ಸುಖ, ಶಾಂತಿ, ಸಮೃದ್ಧಿಯ ಸಂಕೇತವಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸಾಮಾನ್ಯವಾಗಿ ನಾವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಷ್ಟಲಕ್ಷ್ಮಿಯರನ್ನ ಪೂಜಿಸ್ತೇವೆ. ಆದರೆ ನಿಮಗೆ ಗೊತ್ತಾ, ಇದೇ ದಿನದಂದು ತಾಂತ್ರಿಕ ಪರಂಪರೆಯ ಅತ್ಯಂತ ಶಕ್ತಿಶಾಲಿ ದೇವತೆಯಾದ ದಶಮಹಾವಿದ್ಯೆಯ ಕೊನೆಯ ದೇವತೆ ಕಮಲಾತ್ಮಿಕಾ ದೇವಿಯನ್ನು ಆರಾಧಿಸೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ದಾರಿದ್ರ್ಯ ದೂರವಾಗುತ್ತೆ. ಹೌದು, ಸಾಕ್ಷಾತ್ ಮಹಾಲಕ್ಷ್ಮಿಯ ಅತ್ಯುನ್ನತ ತಾಂತ್ರಿಕ ಸ್ವರೂಪವೇ ಕಮಲಾತ್ಮಿಕಾ ದೇವಿ. ಇಂದು ನಾವು ವರಮಹಾಲಕ್ಷ್ಮಿ ಹಬ್ಬದ ಸದ್ಮುಹೂರ್ತದಲ್ಲಿ ಕಮಲಾತ್ಮಿಕಾ ದೇವಿಯನ್ನ ಹೇಗೆ ಪೂಜಿಸಬೇಕು ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಪಠಿಸಬೇಕಾದ ವಿಶೇಷ ಮಂತ್ರಗಳು ಯಾವುದು ಎಂಬುದನ್ನ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶ್ರೀಮಾತೆ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ವರಮಹಾಲಕ್ಷ್ಮಿ ಎಂದ್ರೆ ವರವನ್ನ ನೀಡುವ ಮಹಾಲಕ್ಷ್ಮಿ. ಕಮಲಾತ್ಮಿಕಾ ಎಂದ್ರೆ ಕಮಲವನ್ನೇ ತನ್ನ ಆತ್ಮವಾಗಿಸಿಕೊಂಡವಳು. ದೇವತೆಗಳಲ್ಲೇ ಅತ್ಯಂತ ಸುಂದರವಾದ ಚಿನ್ನದ ಬಣ್ಣದ ತೇಜಸ್ಸನ್ನು ಹೊಂದಿರುವ ಕಮಲಾತ್ಮಿಕಾ ದೇವಿ ಭಕ್ತರ ಕಡು ಬಡತನವನ್ನು ನಾಶ ಮಾಡಲು ಅವತರಿಸಿದವಳು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಪ್ರಕೃತಿಯಲ್ಲಿ ಸತ್ವಗುಣ ಮತ್ತು ಲಕ್ಷ್ಮೀ ತತ್ವವು ಅತ್ಯಂತ ಹೆಚ್ಚಾಗಿರುತ್ತೆ. ಈ ಶುಭ ದಿನದಂದು ಕಮಲಾತ್ಮಿಕಾ ದೇವಿಯ ಆರಾಧನೆ ಮಾಡಿದ್ರೆ ಪೂಜೆಯ ಫಲ 100 ಪಟ್ಟು ಹೆಚ್ಚಾಗತ್ತೆ. ಲಕ್ಷ್ಮೀ ದೇವಿಯ ಫೋಟೋಗೆ ಗೆಜ್ಜೆ ವಸ್ತ್ರ, ಸುಗಂಧ ಭರಿತ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಬೇಕು. ಸಾಧ್ಯವಾದ್ರೆ ಕಮಲದ ಹೂನ ಇಡಬೇಕು. ಆಗದಿದ್ದಲ್ಲಿ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಬೇಕು. ನಂತರ ಸುಗಂಧ ಭರಿತ ಅಗರಬತ್ತಿ, ಧೂಪಗಳನ್ನು ಹಚ್ಚಿ ದೇವಿ ಪೂಜೆನ ಮಾಡ್ಕೊಳ್ಬೇಕು. ನಂತರ ಹಾಲಿನಿಂದ ಮಾಡಿದ ಪಾಯಸ, ಕಲ್ಲು ಸಕ್ಕರೆ, ಹಸಿ ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ಅಥವಾ ಹಣ್ಣುಗಳನ್ನ ನೈವೇದ್ಯ ಮಾಡಬೇಕಾಗತ್ತೆ. ಕಮಲಾತ್ಮಿಕಾ ದೇವಿಯ ಪೂಜೆಯಲ್ಲಿ ಮಂತ್ರ ಜಪಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮುಗಿದ ನಂತರ ಕಮಲದ ಮಣಿಗಳ ಮಾಲೆಯಿಂದ ಅಥವಾ ನಿಮಗೆ ಹೇಗೆ ಸಾಧ್ಯವೋ ಹಾಗೆ ಈ ಮಂತ್ರಗಳನ್ನ 108 ಬಾರಿ ಜಪಿಸಬೇಕು. ಇದರ ಜೊತೆ ಕಮಲಾತ್ಮಿಕಾ ಸ್ತೋತ್ರ ಅಷ್ಟಕವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಈ ದಿನ ಮಾತ್ರವಲ್ಲದೆ ಪ್ರತಿದಿನ ಹೇಳ್ಕೊಳ್ಳಿ. ಪ್ರತಿದಿನ ಆಗದಿದ್ರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆದಂದು ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಅದರ ಜೊತೆ ನವರಾತ್ರಿಗಳಲ್ಲಿ, ದೀಪಾವಳಿಯಲ್ಲಿ ಹೇಳ್ಕೊಂಡ್ರೂ ತುಂಬಾನೇ ಒಳ್ಳೆಯದಾಗತ್ತೆ. ತಾಯಿ ಆರಾಧನೆಯಿಂದ ಧರ್ಮಸಮ್ಮತ ಸಂಪತ್ತು, ದಾರಿದ್ರ್ಯ ನಿವಾರಣೆ, ವ್ಯಾಪಾರ, ಉದ್ಯೋಗದಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಶಾಂತಿ, ಸೌಭಾಗ್ಯ ಮತ್ತು ಐಶ್ವರ್ಯ ಪ್ರಾಪ್ತಿ, ಸಾಲ ಸಮಸ್ಯೆ ನಿವಾರಣೆ ಆಗತ್ತೆ. ಕಮಲಾತ್ಮಿಕೆ ಭಕ್ತನಿಗೆ ಹಣ ಮಾತ್ರವಲ್ಲ, ಹಣವನ್ನು ನಿಭಾಯಿಸುವ ಬುದ್ಧಿಯನ್ನು ಕೂಡ ಕೊಡ್ತಾಳೆ. ವರಮಹಾಲಕ್ಷ್ಮಿ ಹಬ್ಬದ ಈ ಪವಿತ್ರ ದಿನದಂದು ಯಾರು ಕಮಲಾತ್ಮಿಕಾ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಧನ ಧಾನ್ಯಗಳ ಕೊರತೆಯಾಗೋದಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸುತ್ತಿರುವವರಿಗೆ ಹೊಸ ದಾರಿಗಳು ಕಾಣಿಸುತ್ತವೆ. ಕೇವಲ ಹಣ ಅಷ್ಟೇ ಅಲ್ಲ, ಮನಸ್ಸಿಗೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಉನ್ನತಿಯೂ ಲಭಿಸುತ್ತದೆ. ನಿಮ್ಮ ಮನೆಯಲ್ಲಿಯೂ ಈ ಬಾರಿ ವರಮಹಾಲಕ್ಷ್ಮಿ ಪೂಜೆಯ ಜೊತೆಗೆ ಕಮಲಾತ್ಮಿಕಾ ದೇವಿಯ ಈ ಸರಳ ಮಂತ್ರಗಳನ್ನು ಜಪಿಸಿ ದೇವಿಯ ದಿವ್ಯ ಕೃಪೆಗೆ ಪಾತ್ರರಾಗಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಶ್ರೀ ದುರ್ಗಾ ಭಕ್ತಿಧಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.